ವೀಕ್ಷಕರೇ ನಮಸ್ಕಾರ. ಸಾವಿರ ಸೀಮೆಯ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಮಾರ್ಚ್ 1ರಿಂದ 5ನೇ ತಾರೀಕಿನವರೆಗೆ ಶತಚಂಡಿಕಾ ಯಾಗ, ಅದೇ ರೀತಿಯಾಗಿ 6ನೇ ತಾರೀಕಿಗೆ ದೊಡ್ಡ ರಂಗಪೂಜೆ ಸೇವಾರ್ಥದ ಮೂಲಕವಾಗಿ ನಡೆಯುವಂತಹ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ. ಇದರ ಪೂರ್ವ ಸಿದ್ಧತಾ ಕಾರ್ಯಕ್ರಮವಾಗಿ ನಾವೀಗ ಶತಚಂಡಿಕಾ ಯಾಗದ 5 ದಿವಸಗಳ ಕಾಲ ಯಾವೆಲ್ಲ ರೀತಿಯಾಗಿರುವಂತಹ ವೈದಿಕ ಕಾರ್ಯಗಳು ನಡೀಲಿಕ್ಕಿರುವಂಥದ್ದು, ಅದರೊಂದಿಗೆ ಬರುವಂತಹ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಅನ್ನಪ್ರಸಾದ ವ್ಯವಸ್ಥೆಗಳು ಯಾವ ರೀತಿಯಾಗಿ ಜರಗಲಿಕ್ಕಿದೆ, ಯಾವ ರೀತಿಯಾಗಿ ನಡೀಲಿಕ್ಕಿದೆ ಎಂದು ಹೇಳೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಗಮನಿಸಲಿಕ್ಕಿದ್ದೇವೆ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ನಡೆಯುವಂತಹ ಶತಚಂಡಿಕಾ ಯಾಗ 5 ದಿವಸಗಳ ಕಾಲ ಬೇರೆ ಬೇರೆ ರೀತಿಯಾಗಿರುವಂತಹ ಹೋಮ ಹವನಗಳ ಮೂಲಕವಾಗಿ ದೇವರನ್ನು ಸಂತೃಪ್ತಿಗೊಳಿಸುವ ಮೂಲಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಈ ಸುಂದರವಾಗಿರುವಂತಹ ಭಕ್ತಿಪೂರ್ವಕವಾಗಿರುವಂತಹ ಶತಚಂಡಿಕಾ ಯಾಗದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ನೀಡಲಿಕ್ಕಿದ್ದಾರೆ. ವೇದಮೂರ್ತಿ ಅನಂತ ಪದ್ಮನಾಭ ಭಟ್ ನಮಗೆ ತಿಳಿಸಲಿಕ್ಕಿದ್ದಾರೆ. ನಮಸ್ಕಾರ. ಬಹಳ ಸುಂದರವಾಗಿರುವಂಥ ಕಾರ್ಯಕ್ರಮ, ಯಾಕಂದರೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮಗಳ ಮೂಲಕವಾಗಿ ಅಲ್ಲಿಯ ಭಕ್ತಾದಿಗಳಿಗೆ ಒಂದು ಒಳ್ಳೆ ರೀತಿಯಾಗಿರೋ ಅನುಗ್ರಹ ಆಗಬೇಕು ಅಂತ ದೃಷ್ಟಿಯಿಂದ ಮಾಡುವಂಥದ್ದು. ಇಲ್ಲಿ ನಡೆಯುವಂಥ 5 ದಿವಸಗಳ ಕಾಲದ ಶತಚಂಡಿಕಾ ಯಾಗದ ವಿಶೇಷತೆಗಳು, ಅದೇ ರೀತಿಯಾಗಿ ಯಾವೆಲ್ಲ ರೀತಿಯಾಗಿರುವಂಥ ಹೋಮ ಹವನಗಳು ನಡೀಲಿಕ್ಕಿದೆ. ಪ್ರಕಾಶ ಮಧ್ಯ ಸ್ವರೂಪಾಂ ವರಾಭಯೀಂ ಸಂದದತೀಂ ತ್ವಮೇತ್ರಾಂ ಸಿಂಧೂರವರ್ಣಾಮತಿ ಕೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ನಮಾಮಿ. ಕ್ಷೇತ್ರ ನಿಯಾಮಕಿಯಾದಂತಹ ತಾಯಿ ಮಹಾಮಾತೆ ಸಪರಿವಾರಯುಕ್ತಳಾದಂತಹ ತಾಯಿ ರಾಜರಾಜೇಶ್ವರಿ ಲಲಿತಾ ಮಹಾತ್ರಿಪುರ ಸುಂದರಿ ಅಮ್ಮನವರ ಚರಣಾವಿಂದಗಳಿಗೆ ಶಿರಬಾಗುತ್ತಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಪ್ರಾಯಶ್ಚಿತ್ತ ರೂಪದಲ್ಲಿ ಅಷ್ಟಮಂಗಳ ಪ್ರಶ್ನೆಯ ಸಂದರ್ಭದಲ್ಲಿ ನಿರೂಪಣೆ ಮಾಡಿದ ಪ್ರಕಾರ ಬಾಕಿ ಎಲ್ಲ ಕೆಲಸಗಳು ನೆರವೇರಿ ಈ ಒಂದು ಶತಚಂಡಿಕಾ ಯಾಗ ಹೇಳುವಂತಹ ಮಹಾಮಾತೆಯ ಸೇವೆ ಬಾಕಿ ಇರುವ ಸಂದರ್ಭ ಆಡಳಿತ ಮಂಡಳಿ ಹಾಗೂ ಊರ ಭಕ್ತರು ಎಲ್ಲರೂ ಚಿಂತನೆ ಮಾಡಿ ಅದನ್ನು ಮಹಾಮಾತೆಗೆ ಸಮರ್ಪಣೆ ಮಾಡಬೇಕು ಹೇಳುವಂತಹ ಚಿಂತನೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ತಾರೀಕು 1 ತಾರೀಕಿನಿಂದ ಮಾರ್ಚ್ 1ರಿಂದ 5 ತಾರೀಕಿನವರೆಗೆ ಶತಚಂಡಿಕಾ ಯಾಗ ಆ ಸೇವೆಯನ್ನು ಆ ಮಹಾಮಾತೆಗೆ ಅರ್ಪಣೆ ಮಾಡುವಂತಹ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೇವೆ. ದಿನವನ್ನು ಎದುರು ನೋಡ್ತಾ ಇದ್ದೇವೆ. ಯಾಗದ ದಿನ ಅಂದರೆ 5 ತಾರೀಕಿಗೆ ಶತಚಂಡಿಕಾ ಯಾಗ ನಿರ್ಧಾರ ಮಾಡಿದ್ದು. ಅದು ಸಹ ಅದಕ್ಕಿಂತ ಪೂರ್ವದಲ್ಲಿ 1 ತಾರೀಕಿನಿಂದ ಕಾರ್ಯಕ್ರಮಗಳು ಶುರುವಾಗ್ತದೆ. ಅದು ಪ್ರಥಮತಃ ತಾಯಿಯ ಸನ್ನಿಧಾನದಲ್ಲಿ ಫಲ ನಿವೇದನೆ ಮಾಡುವ ಮುಖಾಂತರ ಸಾಮೂಹಿಕ ಪ್ರಾರ್ಥನೆ ಮಾಡುವಂಥದ್ದು. ಆನಂತರ ಸ್ವಸ್ತಿ ಪುಣ್ಯಾಹವಾಚನ, ನಾಂದಿ ಪ್ರಾರ್ಥನೆ, ಅರಣಿ ಮಥನ ಮಾಡುವ ಮುಖಾಂತರವಾಗಿ ಅಗ್ನಿಯನ್ನು ಸಂಸ್ಕಾರ ಮಾಡುವ ಮುಖಾಂತರ ಆನಂತರ ಋತ್ವಿಗ್ವರ್ಣ ಆಚಾರ್ಯಾದ ಋತ್ವಿಗ್ವರ್ಣ, ಹಾಗೆ ತಾಯಿಯ ಸೇವೆಗೆ ಸಂಬಂಧಪಟ್ಟ ಹಾಗೆ ಸಪ್ತಶತಿ ಪಾರಾಯಣ ಹಾಗೂ ನವಾಕ್ಷರಿ ಮಂತ್ರ ಜಪಗಳನ್ನು ಮಾಡುವರೆ ಆ ಋತ್ವಿಗರಿಗೆ ವರ್ಣೆಯನ್ನು ಕೊಡುವ ಮುಖಾಂತರ ಆ ಪಾರಾಯಣಾದಿಗಳು ಜಪಾದಿಗಳು ಪ್ರಾರಂಭ. ಹಾಗೆ ನಿರ್ವಿಘ್ನತಾ ಸಿದ್ಧಿಗೋಸ್ಕರವಾಗಿ ಅಂದಿನ ದಿವಸ ಅಷ್ಟೋತ್ತರ ಶತ ನಾರಿಕೇಳ ಗಣಯಾಗ 108 ತೆಂಗಿನಕಾಯಿಯ ಗಣಹಾಮವನ್ನು ಸುರುವಿನ ದಿವಸವು ಪ್ರಾತಃ ಕಾಲದಿಂದ ಆರಂಭಿ ಮಧ್ಯಾಹ್ನದವರೆಗೆ, ಆನಂತರ ಅನ್ನ ಸಂತರ್ಪಣೆ, ಸಾಯಂಕಾಲ ಜಪ ಹಾಗೂ ಪಾರಾಯಣನ ಉಳಿದ ಮುಂದುವರಿದ ಭಾಗ. ಅಂದರೆ ಅದು ಹೇಗೆ ಅಂತ ಹೇಳಿದರೆ ಏಕೋತ್ತರ ವೃದ್ಧಿ ಹೇಳುವಂತಹ ಸಂಖ್ಯೆಯಲ್ಲಿ ಪಾರಾಯಣ 10 ಜನ ಋತ್ವಿಜರು 10 ಪಾರಾಯಣವನ್ನು ಹಾಗೂ 10,000 ಜಪವನ್ನು ಮಾಡಬೇಕು. ಅದು 1 ತಾರೀಕಿನಿಂದ 4 ತಾರೀಕಿನವರೆಗೆ ಮಾಡಿ ಯಾರು ಪಾರಾಯಣ ಮಾಡಿದ್ದಾರೋ ಅದೇ ಋತ್ವಿಜರ ಮುಖಾಂತರ ಯಾಗದಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡುವಂಥದ್ದು. ಹಾಗೆ 10 ಪಾರಾಯಣದಲ್ಲಿ ಹೇಗೆ ಹೇಳಿದರೆ ಸುರುವಿನ ದಿವಸ 1 ಪಾರಾಯಣ 4,000 ನವಾಕ್ಷರಿ ಜಪವನ್ನು, ಹಾಗೆ 2ನೇ ದಿವಸ 2 ಸಪ್ತಶತಿ ಪಾರಾಯಣ 3,000 ನವಾಕ್ಷರಿ ಮಂತ್ರ ಜಪವನ್ನು, 3ನೇ ದಿವಸ 3 ಸಪ್ತಶತಿ ಪಾರಾಯಣ ಹಾಗೂ 2,000 ಮಂತ್ರ ಜಪವನ್ನು, 4ನೇ ದಿವಸ 4 ಸಪ್ತಶತಿ ಪಾರಾಯಣಗಳು ಹಾಗೂ 1,000 ನವಾಕ್ಷರಿ ಜಪ ಮಂತ್ರವನ್ನು ಮಾಡುವಂಥದ್ದು. ಇದು ನಿಯಮ. ಆ ಪ್ರಕಾರವಾಗಿ ಇಲ್ಲಿ ಸಪ್ತಶತಿ ಪಾರಾಯಣವನ್ನು ನೆರವೇರಿಸಿ 5ನೇ ದಿವಸ ಚಂಡಿಕಾ ಯಾಗವನ್ನು ಮಾಡುವಂಥದ್ದು. ಹಾಗೆ ಈ ಪರಿವಾರ ಅಂತ ಹೇಳುವಾಗ ಅವಳಿಗೆ ಅಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಭದ್ರಕಾಳಿ ಪರಿವಾರ ದೇವತೆಗಳೆಲ್ಲ ಬರುವ ಸಂದರ್ಭ ಎಲ್ಲ ದೇವರ ಸಂಕಲ್ಪದಲ್ಲಿ ಒಂದೊಂದು ಯಾಗವನ್ನು ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಶುರುವಿನ ದಿವಸ ಗಣಯಾಗ, 2ನೆಯ ದಿವಸ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ಸಹಸ್ರನಾಮ ಯಾಗ ಅಂತ ಹೇಳುವಂಥದ್ದು. ಹಾಗೆ ಸಾಯಂಕಾಲ ಮಹಾಮಾತೆಯ ಶ್ರೀಚಕ್ರ ಪೂಜೆಯನ್ನು
ಮಾಡುವಂಥ ಸಂಕಲ್ಪ. ಹಾಗೆ ಮೂರನೇ ದಿವಸ ಪೂರ್ಣಮಾನ ನವಗ್ರಹ ಯಾಗ, ಹಾಗೆ ನಾಲ್ಕನೇ ದಿವಸ ಭದ್ರಕಾಳಿಗೆ ಸಂಬಂಧಪಟ್ಟ ಹಾಗೆ ಭದ್ರಕಾಳಿ ಕದಳಿ ಯಾಗವು, ಹಾಗೆ ಈ ಪಾರಾಯಣ ನಮಸ್ಕಾರ ಜಪಾದಿಗಳು ನಡೀತದೆ. ಎರಡನೇ ದಿವಸ ಸಾಯಂಕಾಲ ಶ್ರೀಚಕ್ರಾರ್ಚನೆಯು ವಿಶೇಷವಾಗಿ ತಾಯಿಗೆ ಸಮರ್ಪಣೆಗೊಳ್ಳಲಿಕ್ಕಿದೆ. ಹಾಗೆ ಆ ಯಾಗದ ದಿವಸ 5ನೇ ತಾರೀಕಿನಂದು ಬೆಳಿಗ್ಗೆ ಸುಮಾರು 5 ಗಂಟೆಗೆ ಯಾಗವನ್ನು ಪ್ರಾರಂಭ ಮಾಡಬೇಕು ಹೇಳುವಂಥ ಸಂಕಲ್ಪದಿಂದ ಇದ್ದೇವೆ. ಯಾಕೆ ಹೇಳಿದರೆ ಮತ್ತೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಆ ದೇವರ ಅನ್ನಪ್ರಸಾದ ಸೂಕ್ತವಾದ ಸಮಯದಲ್ಲಿ ಕ್ಲುಪ್ತವಾಗಿ ಸಿಗಬೇಕು ಹೇಳುವಂಥ ಸಂಕಲ್ಪದಿಂದ 10 ಗಂಟೆ ಅಂದಾಜಿಗೆ ಯಾಗದ ಪೂರ್ಣಾಹುತಿ ನಡೆದರೆ ಆ ಪ್ರಸಾದ ವಿತರಣೆ ಆದಿ ರೀತಿಯಾಗಿ ಮಹಾಮಾತೆಯ ಮಹಾಪೂಜೆ ತೀರಿಸಿ ಪಲ್ಲ ಪೂಜೆಯನ್ನು ನೆರವೇರಿಸಿ ಆ ತಾಯಿಯ ಪ್ರಸಾದವನ್ನು ಎಲ್ಲರಿಗೂ ಬಂದಂತಹ ಭಕ್ತರಿಗೆ ಸಿಗುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು ಹೇಳುವಂತಹ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯು, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಂತ್ರಿಗಳಾದಿ ದೇವಸ್ಥಾನ ಸಿಬ್ಬಂದಿ ವರ್ಗದವರಲ್ಲಿದ್ದರು ಬೇಕಾದ ಸಮಾಲೋಚನಾ ಸಭೆಗಳನ್ನು ಪರ ಊರ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ MLAಗಳಾದಂತಹ ರಾಜೇಶ ನಾಯಕನವರು ಬಹಳವಾದಂಥ ಉತ್ಸಾಹದಿಂದ ನಮ್ಮೊಟ್ಟಿಗೆ ಏನಾಗಬೇಕು ಹೇಳುವಂಥ ರೀತಿಯಲ್ಲಿ ಅವರು ಹೇಳಿ ಆ ತಾಯಿಯ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸೇವೆ ಮಾಡುವ ಅಂತ ಹೇಳುವಂತಹ ಅಭಿಪ್ರಾಯದೊಂದಿಗೆ ನಾವೆಲ್ಲರೂ ಸೇರಿ ಮುಂದಿನ ಜೀವನಗಳಲ್ಲಿ ಆ ತಾಯಿಗೆ ಸಂಕಲ್ಪ ಮಾಡಿದಂತಹ ಶತಚಂಡಿಕಾ ಯಾಗವನ್ನು ಸಮರ್ಪಣೆ ಮಾಡುವಂಥ ಸಂಕಲ್ಪದಲ್ಲಿ ಬದ್ಧರಾಗಿದ್ದೇವೆ. ಖಂಡಿತವಾಗಿ ಈ ಶತಚಂಡಿಕಾ ಯಾಗದಲ್ಲಿ ಭಕ್ತಾದಿಗಳು ಯಾವ ರೀತಿಯ ಪಾಲ್ಗೊಳ್ಳಿ, ಅಂದರೆ ಸೇವಾ ರೂಪದಲ್ಲಿ ಮಾಡುವ ಮೂಲಕ ಇರ್ಬೋದು, ಅದು ಹೇಗೆ ಅವರು ಪಾಲ್ಗೊಳ್ಳಿ? ಖಂಡಿತವಾಗಿಯೂ ಈ ಪ್ರಶ್ನೆ ಬರುವಂಥ ಸಹಜ. ಕೆಲವು ಹೆಚ್ಚಿನ ಕಡೆಗಳಲ್ಲಿ ಅವರು ಭಕ್ತಾದಿಗಳು ವಸ್ತು ರೂಪದಲ್ಲಿ, ಅಂದರೆ ಫಲವನ್ನು ಅಥವಾ ಪುಷ್ಪವನ್ನು ಪೂರ್ಣಾಹುತಿಗೋ ಅಥವಾ ವಸ್ತ್ರಗಳನ್ನು ಕೊಡುವಂಥ ವ್ಯವಸ್ಥೆಗಳಿರ್ತವೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಏನು ನಿರ್ಧಾರ ಮಾಡಿದ್ದೇವೆ ಹೇಳಿದರೆ, ಏನು ಕೊಡದಿದ್ದು ಸಹ ದೇಣಿಗೆ ಮುಖಾಂತರ ಆ ದೇವಸ್ಥಾನದ ಈ ಭಂಡಾರಕ್ಕೆ ಸಮರ್ಪಣೆ ಮಾಡುವಂಥದ್ದು. ಹಾಗೆ ಫಲ ಸಮರ್ಪಣೆಯಲ್ಲಿದ್ದರೆ ಆ ಮಹಾಮಾತೆ ಒಳಗೆ ಕೊಡುವಂಥದ್ದು. ಇಲ್ಲಿ ಕ್ಷೇತ್ರದ ವತಿಯಿಂದ ಏನು ವ್ಯವಸ್ಥೆಯನ್ನು ಮಾಡ್ತೇವೆ, ಫಲ ಸಮರ್ಪಣೆ ಆಗಲಿ, ತೆಂಗಿನಕಾಯಿಯೋ ಅಥವಾ ಹಣ್ಣು ಹಂಪಲುಗಳು ಅಥವಾ ಸೀರೆಯು ಎಲ್ಲ ಹೆಚ್ಚು ಹಾಕಲಿಕ್ಕಿಲ್ಲ, ಒಂದು ಸೀರೆ ಒಂದು ರವಿಕೆ ಹಾಕುವುದು ಅಂಥೇಳಿ ನಮ್ಮ ಆಚಾರ್ಯ ತಂತ್ರಿಗಳು ನಿರ್ಧಾರವನ್ನು ತಿಳಿಸಿದ್ದಾರೆ. ಅದು ಹೆಚ್ಚು ಹಾಕೋದು ಬೇಡ, ಹಾಗಿದ್ದರೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡುವ ಅಂತ ಹೇಳುವಂಥ ರೀತಿಯಲ್ಲಿ ಯಾರು ಏನು ಭಕ್ತಾದಿಗಳಿಗೆ ತಾಯಿಗೆ ಈ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕ್ಷೇತ್ರದಲ್ಲಿ ಉಂಟು. ಬಂದು ಇಲ್ಲಿ ಸೇವಾ ಕೌಂಟರ್ಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಮಾತಾಡಿದ ಅದಕ್ಕೆ ವ್ಯವಸ್ಥೆಯನ್ನು ಹೇಳಿಕೊಡ್ತಾರೆ. ಖಂಡಿತವಾಗಿ ಅದೇ ರೀತಿಯಾಗಿ ಮರುದಿನ ಬಹಳ ವಿಜೃಂಭಣೆಯಿಂದ ಸೇವಾ ರೂಪದಲ್ಲಿ ದೊಡ್ಡ ರಂಗ ಪೂಜೆ ನಡೀಲಿಕ್ಕಿರುವಂಥದ್ದು. ಈ ದೊಡ್ಡ ರಂಗ ಪೂಜೆ ಅಂತ ಹೇಳುವಂಥದ್ದು ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ನಡೀತಾ ಹೋಗ್ತದೆ, ಅದರಿಂದ ಯಾವ ರೀತಿಯಾಗಿ ಫಲಾಫಲಗಳು ಸಿಗ್ತದೆ? ಖಂಡಿತವಾಗಿಯೂ ದೊಡ್ಡ ರಂಗ ಪೂಜೆ ಹೇಳುವಂಥದ್ದು ಫಲಾಫಲಗಳ ನಿರೀಕ್ಷೆ ವ್ಯಕ್ತಿಗತವಾಗಿ ಅಲ್ಲಿ ಬರುವಂಥದ್ದಲ್ಲ. ಅದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ, ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವಸ್ಥಾನದ ವ್ಯಾಪ್ತಿ, ಪರಿಸರದ ವ್ಯಾಪ್ತಿ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಎಲ್ಲರಿಗೂ ಸಹ ಆಸ್ತಿಕರಿಗೆ ಆ ಮಹಾಮಾತೆ ಅನುಗ್ರಹ ಸಿಗುವ ಉದ್ದೇಶವಾಗಿ ಇರುವಂಥದ್ದು. ರಂಜಯತೆ ಅನೇನೈತಿ ರಂಗ, ಸಂತೋಷಪಡಿಸುವುದು, ತೃಪ್ತಿಪಡಿಸುವುದು ಹೇಳುವಂಥ ಸಂಕಲ್ಪದಲ್ಲಿ ಮಾಡುವಂತಹ ಪೂಜೆ ಅದು. ದೊಡ್ಡ ರಂಗ ಪೂಜೆ ಹೇಳಿದರೆ ಹಿರಿರಂಗ ಪೂಜೆ ಅಂತ ಕೆಲವು ಕಡೆ ಹೇಳ್ತಾರೆ. ದ್ವಾರಾಜಿ ಧ್ವಜಾಂತಂ ವಿರಚಿತ, ಅಂದರೆ ದೇವಿಯ ಒಂದು ದೇವಸ್ಥಾನದ ಕಲ್ಪನೆಯಲ್ಲಿ ಆ ದೇವರ ಒಳಗಿನ ದ್ವಾರದಿಂದ ಹಿಡಿದು ಧ್ವಜದವರೆಗೆ ಇರುವಂತಹ ಅವಳ ಎಲ್ಲ ಪರಿವಾರದ ದೇವತೆಗಳನ್ನು ಒಂದು ತೃಪ್ತಿಪಡಿಸುವ ಏನು ಅವರಿಗೆ ಹೇಳಿದಂಥ ರೀತಿಯಲ್ಲಿ ನೈವೇದ್ಯಾದಿಗಳನ್ನು ಕೊಟ್ಟು ತೃಪ್ತಿಪಡಿಸುವಂಥದ್ದೇ ಮುಖ್ಯವಾದಂಥ ಅಲ್ಲಿ ಉದ್ದೇಶ. ದೀಪಾರಾಧನೆಯನ್ನು ಮಾಡ್ತೇವೆ ಅದರಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷ ಹೇಳಿದರೆ ದೊಡ್ಡರಂಗ ಪೂಜೆ ಸೇವಾ ರೂಪದಲ್ಲಿ ಆದರೆ ನಮ್ಮಲ್ಲಿ ಜಾತ್ರಾ ಸಮಯದಲ್ಲಿ ಚಂದ್ರಮಂಡಲ ದಿವಸ ಯಾವ ರೀತಿಯಲ್ಲಿ, ಅಂದರೆ 4ನೇ ಚೆಂಡಿನ ದಿವಸ ಯಾವ ರೀತಿ ಉತ್ಸವ ಆ ಮಹಾಮಾತೆ ಸಮರ್ಪಣೆ ಆ ರೀತಿಯಲ್ಲಿ ಉತ್ಸವಾದಿಗಳು ಆಗಬೇಕು. ಅಂದರೆ ಬಲಿ ಉತ್ಸವ ಅಂತ ಹೇಳುವಂಥದ್ದು. ಅಲ್ಲಿ ಆ ಚೆಂಡಿನ ದಿವಸದಲ್ಲಿ ಯಾವುದೆಲ್ಲ ಸುತ್ತುಗಳುಂಟು, ಅಂದರೆ ಉಡಿಕೆ, ಇರಾಣು, ರೌಲು, ಚೆಂಡೆ, ನಗಾರಿ, ಏನೆಲ್ಲ ವಿಶೇಷ ಸುತ್ತುಗಳುಂಟು ಅದೆಲ್ಲ ನಡೆಸಬೇಕು. ಅದಲ್ಲದೆ ಸಣ್ಣ ರಥೋತ್ಸವ, ಹಾಗೆ ಚಂದ್ರಮಂಡಲ ರಥೋತ್ಸವ, ಬೆಳ್ಳಿ ರಥೋತ್ಸವ ಇದನ್ನು ನಡೆಸಬೇಕು ಹೇಳುವಂಥದ್ದು ಮೊದಲಿನಿಂದ ಬಂದಂಥ ನಿಯಮ. ಆ ಪ್ರಕಾರ ನಾಳಿನ ದಿವಸವೂ ಅದೇ ರೀತಿಯಾಗಿ ನಡೀತದೆ. ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಶುದ್ಧಿ ಕಲಶಾದಿಗಳು ಬಿಂಬ ಇದಕ್ಕೆ ಆ ನಂತರ ಮರು ದಿವಸವೂ ಹಾಗೆ ಅದಕ್ಕೆ ಬೇಕಾದಂಥ ಹೇಳಿದಂಥ ರೀತಿಯಲ್ಲಿ ಎಲ್ಲ ದೇವಗಳಿಗೂ ಸಹ ಕಲಶ ಸೇವೆ, ಹೋಮ ಹವನಾದಿಗಳು, ಅನ್ನ ಸಂತರ್ಪಣೆ ಮುಖ್ಯವಾಗಿ ಇದೆಲ್ಲವೂ ಆ ದಿವಸದಲ್ಲಿ ಸೇವಾ ರೂಪದಲ್ಲಿ ನಡೀತಾ ಉಂಟು. ಈ ಶತಚಂಡಿಕಾ ಯಾಗ ಅದೇ ರೀತಿಯಾಗಿ ದೊಡ್ಡ ರಂಗ ಪೂಜೆ ನಡೀತಾ ಇದೆ. ಭಕ್ತಾದಿಮಾನಿಗಳಿಗೆ ನಿಮ್ಮ ಮೂಲಕ ತಿಳಿಸುವುದಾದರೆ? ಖಂಡಿತವಾಗಿಯೂ ವಿಶೇಷವಾದಂಥ ಸೇವೆಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ಭಾಗವಹಿಸಿದರೆ ಅದಕ್ಕೆ ವಿಶೇಷವಾದಂತಹ ಫಲ ಅಂತ ಹೇಳುವಂಥದ್ದು. ಹೇಗೆ ಹೇಳಿದರೆ,
ಸಮಯ ಅಥವಾ ಸಂದರ್ಭಗಳು ನಮಗೆ ಬೇಕಾದಾಗ ಯಾವಾಗಲೂ ಒದಗುವುದಿಲ್ಲ. ಒದಗಿದಂಥ ಸಮಯ ಸಂದರ್ಭ ನಾವು ಉಪಯೋಗಿಸಿಕೊಳ್ಬೇಕು. ಮಳೆ ಬಂದು ಭೂಮಿ ಹಸನಾಗಿರುವಾಗ ಬೀಜ ಹಾಕಿದ ಅದಕ್ಕೆ ಬರುವಂಥ ಫಸಲಿಗೂ, ಬಿರುಬಿಸಿಲಿರುವಾಗ ನಾವು ಏನೋ ಒಂದು ಕೃಷಿ ಮಾಡಿದ ಅದಕ್ಕೆ ಬರುವಂಥ ಫಸಲಿಗೂ ನಾವು ಮಾಡುವಂಥ ಶ್ರಮಕ್ಕೂ ಇರುವಂಥ ವ್ಯತ್ಯಾಸಗಳಲ್ಲಿ ನಾವು ತಿಳ್ಕೊಳ್ಬೇಕು. ಒಂದು ಕ್ಷೇತ್ರದ ವತಿಯಿಂದ ಎಲ್ಲರೂ ಸೇರಿ ನಾವು ಒಟ್ಟಿಗೆ ಮಾಡುವಂಥ ಅಂದರೆ ಪ್ರಾಯಶ್ಚಿತ್ತ ಹೇಳುವಂಥದ್ದು ಹಾಗೆ ಅಲ್ಲ, ಒಬ್ಬರಿಂದ ಆಗುವಂಥದ್ದಲ್ಲ. ಎಲ್ಲರಿಂದ ಆದಂಥ ಸಾನ್ನಿಧ್ಯಕ್ಕೆ ಏನಾದರೂ ಅಪಚಾರ ತಪ್ಪುಗಳಾಗಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಶ್ನಾಕಾಲದಲ್ಲಿ ಚಿಂತನೆ ಮಾಡುವಂಥ ಏನು ಸೇವಾ ರೂಪದಲ್ಲಿ ನಡೆಸುವಂಥ ಪ್ರಾಯಶ್ಚಿತ್ತ ರೂಪದಲ್ಲಿ ಆ ಶತಚಂಡಿಕಾ ಯಾಗವನ್ನು ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಅದನ್ನು ಆ ಮಹಾಮಾತೆಗೆ ಸಮರ್ಪಣೆ ಮಾಡಿದರೆ ಅದಕ್ಕೊಂದು ಚಂದ. ಖಂಡಿತವಾಗಿಯೂ ನಿಮ್ಮ ಎಲ್ಲರಿಗೂ ಸಹ ಅವರವರ ಕೆಲಸದ ಒತ್ತಡಗಳು ಇರ್ತದೆ. ಏನಿದ್ದು ಸಹ ಆ ಒಂದು ದಿವಸದ ಮಟ್ಟಿಗೆ ಸೀಮಿತ ಸಮಯಕ್ಕೆ ಅದನ್ನು ಕೊಂಚ ಸಂಕುಚಿತವಾಗಿ ಮಾಡಿ ಬಂದು ತಾಯಿಯ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸುವ ಮುಖಾಂತರವಾಗಿ ಅವಳ ಆ ಸಿರಿಮುಡಿ ಗಂಧಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ, ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ಎಲ್ಲರೂ ಆ ಸೇವೆಯಲ್ಲಿ ಭಾಗವಹಿಸಬೇಕು ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತವಾಗಿ ಭಾಳ ಸುಂದರವಾಗಿರುವಂಥ ಸ್ಪಷ್ಟವಾಗಿರುವಂಥ ಶತಚಂಡಿಕಾ ಯಾಗ, ಅದರೊಂದಿಗೆ ದೊಡ್ಡ ರಂಗ ಪೂಜೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದಕ್ಕಾಗಿ ಬಹಳ ಸಂತೋಷದಿಂದ ವಂದನೆಗಳು. ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ಶತಚಂಡಿಕಾ ಯಾಗ ಹಾಗೆ ದೊಡ್ಡ ರಂಗ ಪೂಜೆಯ ಈ ಒಂದು ಸಂಪೂರ್ಣವಾಗಿರುವಂಥ ವೈದಿಕ ವಿಷಯಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಬಂದೆವು. ಅದೇ ರೀತಿಯಾಗಿ ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ದೇವತಾ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರೆ ಹಸಿರು ಹೊರೆಕಾಣಿಕೆಯು ಭಕ್ತಾದಿಮಾನಿಗಳಿಂದ ಬರುವಂಥ ಹಸಿರು ಹೊರೆಕಾಣಿಕೆ ಯಾವ ರೀತಿಯಾಗಿ ಯಾವಾಗ ನಡೀಲಿಕ್ಕೆ ಇರುವಂಥದ್ದು, ಅದರೊಂದಿಗೆ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯ ವಿಷಯವಾಗಿಯೂ ಕೂಡ ನಮಗೆ ಮಾಹಿತಿ ನೀಡಲಿಕ್ಕೆ ಇರುವಂಥದ್ದು ವೆಂಕಟೇಶ ನಾವಡ್ರು, ಅದೇ ರೀತಿಯಾಗಿ ಸುಬ್ರಾಯ ಕರಂತರು. ಈ ಒಂದು ದೇವಾಲಯದ ಸಂಪೂರ್ಣವಾಗಿರುವಂಥ ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳಿರಲಿ, ಯಾವುದೇ ರೀತಿಯಾಗಿರುವಂಥ ಸಮಾರಂಭಗಳಿರಲಿ, ಎಲ್ಲೇನು ನಡೆದರೂ ಕೂಡ ಅದರ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡು ಒಂದು ಒಳ್ಳೆ ರೀತಿಯಾಗಿ ಯಶಸ್ವಿಪೂರ್ವಕವಾಗಿ ನಡೀಲಿಕ್ಕೆ ಸಾಧ್ಯ ಆಗುವಂತಹ ಇವರಿರುವ ವ್ಯಕ್ತಿಗಳು. ಹಾಗಾಗಿ ಭಾಳ ಖುಷಿಯಿಂದ ನಮಸ್ಕಾರಗಳು. ದೇವತಾ ಕಾರ್ಯದಲ್ಲಿ ಮತ್ತೊಮ್ಮೆ ತೊಡಗಿಸಿಕೊಳ್ಳುವಂಥದ್ದು ಪ್ರತಿಯೊಂದು ಕ್ಷಣದಲ್ಲೂ ಅಷ್ಟೇ, ಶುಕ್ರವಾರ ಭಜನೆಯಿಂದ ಹಿಡಿದು ಬೇರೆ ಬೇರೆ ರೀತಿಯಾಗಿರುವಂಥ ದೇವತಾ ಕಾರ್ಯಗಳು, ಜಾತ್ರಾ ಮಹೋತ್ಸವ ಎಲ್ಲ ಸಮಯದಲ್ಲೂ ತಮ್ಮ ಪಾಲ್ಗೊಳ್ಳುವಿಕೆ ಇರುವಂಥದ್ದು. ಇವತ್ತಿನ ಈ ವಿಶೇಷವಾಗಿರುವಂಥ ಶತಚಂಡಿಕಾಯಾಗಿ ನಡೀಲಿಕ್ಕಿರುವಂಥದ್ದು, ದೊಡ್ಡ ರಂಗ ಪೂಜೆ ನಡೀಲಿಕ್ಕಿರುವಂಥದ್ದು ಹಸಿರು ಹೊರೆಕಾಣಿಕೆ. ಭಕ್ತಾದಿಮಾಳಿಗಳು ತನ್ನಲ್ಲಿರುವಂಥ ಹಸಿರು ಹೊರೆಕಾಣಿಕೆ ನೀಡುವುದಾದರೆ ಯಾವ ದಿನ, ಯಾವಾಗ, ಯಾವ ರೀತಿಯಾಗಿ ನೀಡಲಿ? ನಾಡ್ದು 2 ತಾರೀಕಿನಿಂದ 6 ತಾರೀಕಿನ ತನಕ ನಡೆಯುವಂಥ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಸಾವಿರ ಸೀಮೆಯಲ್ಲಿ ನಮ್ಮ ಸಾವಿರ ಸೀಮೆಗೆ ಸಂಬಂಧಪಟ್ಟ ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ಮಾತಾಡಿದ್ದೇವೆ. ಎಲ್ಲರೂ ಹೆಚ್ಚಿಗಾಗಿ 1 ತಾರೀಕಿನ ಅವತ್ತು ಸಂಜೆ 4 ಗಂಟೆಗೆ ಇಲ್ಲಿಗೆ ಹೊರೆಕಾಣಿಕೆ ತರೋದು ಅಂತ ನಿಶ್ಚಯಿಸಿದ್ದಾರೆ. ಯಾಕೆಂತೇಳಿದ್ರೆ ನಾವು ಇದನ್ನು ಹೊರಗೆಲ್ಲ ನಾವು ಹೋಗಲಿಲ್ಲ. ಯಾಕೆಂದರೆ ನಮ್ಮ ಸೀಮೆಗೆ ಸಂಬಂಧಪಟ್ಟ ಒಂದು 10 ಗ್ರಾಮ ಉಂಟು. ಆ 10 ಗ್ರಾಮದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಸಮಿತಿಯವರೆಲ್ಲ ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಆ ಬಗ್ಗೆ ಎಲ್ಲರಿಗೂ ನಾವು ಮನವರಿಕೆ ಮಾಡಿದ್ದೇವೆ. ಅದರಿಂದಾಗಿ ನಾಡ್ದು 1 ತಾರೀಕಿಗೆ ಹೆಚ್ಚಿಗಾಗಿ ಎಲ್ಲರೂ 1 ತಾರೀಕಿನ ಅವತ್ತು ಸಂಜೆ ಇಲ್ಲಿಗೆ ಹೊರೆಕಾಣಿಕೆ ತರುವುದು ಅಂತ ನಿಶ್ಚಯಿಸಿದ್ದಾರೆ. ಸಂಜೆ 4 ಗಂಟೆಗೆ ಪೊಳಲಿ ದೇವಸ್ಥಾನದ ನಮ್ಮ ಮೇಲಿನ ರಸ್ತೆಯಲ್ಲಿ ನಮ್ಮ ದ್ವಾರ ಉಂಟು. ಆ ದ್ವಾರದಲ್ಲಿಂದ ಎಲ್ಲರೂ ಒಟ್ಟಿಗಾಗಿ ಬಂದು ಇಲ್ಲಿಗೆ ತಾಯಿಗೆ ಹೊರೆಕಾಣಿಕೆಯನ್ನು ಕೊಡೋದು ಅಂತ ನಿಶ್ಚಯಿಸಿದ್ದೇವೆ. ಈಗ ನೀಡಬೇಕು ಅಂತ ಹೇಳಿದರೆ ಯಾವುದೆಲ್ಲ ನೀಡಲಿ? ಯಾಕಂದರೆ ಕೆಲವರು ಇಲ್ಲಿಗೆ ಬೇಕಾಗಿರುವಂಥ ವಸ್ತುಗಳೇ ಇರ್ತದೆ, ಅದನ್ನೇ ನೀಡಿದರೆ ಭಾಳ ಉತ್ತಮವಾಗಿರುವಂಥದ್ದು. ಯಾವುದೆಲ್ಲ ನೀಡಿ? ಹೆಚ್ಚಿಗಾಗಿ ನಾವು ಒಂದು ಪಟ್ಟಿಯನ್ನೇ ಮಾಡಿ ಕೊಟ್ಟಿದ್ದೇವೆ. ಹಾಳಾಗುವಂಥ ವಸ್ತು, ಯಾಕಂದರೆ ಉದಾಹರಣೆ ತರಕಾರಿಯೇ ಹೆಚ್ಚಿಗೆ ಬಂದರೆ ಮತ್ತು ಒಂದು 2 ದಿವಸದಲ್ಲಿ ತುಂಬಾ ಹಾಳಾಗ್ತದೆ, ಹಾಗಾಗಲಿ ಕೂಡದು. ಅಕ್ಕಿಯಲ್ಲೂ ಹಾಗೆ ಅದು 2 ಡಾಬರ್ ಮತ್ತು 2 ಡಾಲರ್ ಮತ್ತು ಟೈಗರ್, ಆ ಡಾಲರ್ ಮತ್ತು ಟೈಗರ್ 2 ಅಕ್ಕಿ, ಹಾಗೆ ತುಪ್ಪ ಬೇಕಾಗುವಂಥದ್ದು, ಮತ್ತು ಬೇಳೆಗಳು, ಬೆಲ್ಲ, ಸಕ್ಕರೆ ಅಂತೆ ನಮಗೆ ಬೇಕಾಗುವಂಥ ಊಟ ಉಪಚಾರಕ್ಕೆ ಬೇಕಾಗುವ ಯಾವುದು ವಸ್ತುಗಳು ಬೇಕು. ತರಕಾರಿ ಕೆಲವರಿಗೆಲ್ಲ ಒಂದು ತರಕಾರಿಯೇ ಕೊಡಬೇಕು, ಅವರ ಮನೆಯಲ್ಲಿ ಬೆಳೆದಂಥ ತರಕಾರಿ ಕೊಡಬೇಕು ಅಂತ ಇರ್ತದೆ, ಅಂಥವ್ರು ಕೊಡಲಿ, ಅದರಲ್ಲಿ ನಾವು ಇದು ಮಾಡೋದಿಲ್ಲ. ನಾವು ಸುಮ್ಮನೆ ಹಣ ಕೊಟ್ಟು ತಂದು ಅದು ನಾಳೆ ಹಾಳಾಗಲಿಕ್ಕೆ ಕೊಡೋದು. ನಾವು ಅದನ್ನು ನಮಗೆ ಎಷ್ಟು ತರಕಾರಿ ಬಂದಿದ್ದು ನೋಡಿ ಮತ್ತೆ ನಮಗೆ ಬೇರೆ ತರಿಸ್ಬೋದು. ಆಗ ಇದಾದರೆ ನಾಳೆ ಒಂದು ವೇಳೆ ಹೆಚ್ಚು ಉಳಿದ್ರೂ ನಮಗೆ ದಿನನಿತ್ಯ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ, ಅದಕ್ಕೆ ಸಾಕ್ತದೆ. ಹಾಗಾಗಿ ನಾವು ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಫಲಪುಷ್ಪ ಸಹ ಹಾಗೆ ಬೇಕು, ಹೆಚ್ಚು ವಿಶೇಷ. ಎಲ್ಲರೂ ಫಲಪುಷ್ಪ ತಂದರೆ ಅದು ಒಂದು ದಿವಸದಲ್ಲಿ ಹಾಳಾಗ್ತದೆ, ನಾಳೆ ನಮ್ಮ ಹಣ ವ್ಯರ್ಥ ಆಗಲಿ ಕೂಡದು. ಅದರಿಂದಾಗಿ ನಾಳೆ ನಾವು ಬೇಕಾದ್ರೆ ನಮಗೆ ಅದನ್ನೆಲ್ಲ ಮತ್ತೆ ತರಿಸ್ಬೋದು. ಇದು ಸುಮ್ಮನೆ ಹಾಳಾಗೋದಕ್ಕಿಂತ ಎಲ್ಲರೂ ಒಂದಷ್ಟು ಫಲಪುಷ್ಪ ತರಕಾರಿ ತಂದರೆ ಸುಮ್ಮನೆ ಹಾಳಾಗಿ ಹೋಗ್ತದೆ. ಆ ದೃಷ್ಟಿಯಲ್ಲಿ ನಾವೊಂದು ಪಟ್ಟಿ ಮಾಡಿದ್ದೇವೆ. ಆ ಪಟ್ಟಿಯ ಮುಖಾಂತರ ಆದಷ್ಟು ತಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಪಾರ್ಕಿಂಗ್ ವ್ಯವಸ್ಥೆ ಪ್ರತಿಯೊಬ್ಬನಿಗೂ ನಾವೆಲ್ಲ ಬರ್ತಾ ಹೋಗ್ತೇವೆ, ಪಾರ್ಕಿಂಗ್ ವ್ಯವಸ್ಥೆಗೆ ಸರಿಯಾದಂಥ ವ್ಯವಸ್ಥೆ ಇದೆಯಾ ಅಂತ ಗಮನಿಸಿದಾದರೆ ಅದರ ಬಗ್ಗೆ ಇಲ್ಲಿ ಹಿಂದಿನ 2019ರಲ್ಲಿ ನಡೆದಂಥ ಬ್ರಹ್ಮಕಲಶದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ
ಅಲ್ಲಿ ಚೇರದ ಹತ್ತಿರ ಸಾಧಾರಣ ಒಂದು 10 ಎಕರೆ ಜಾಗ ಇದೆ. ಆ 10 ಎಕರೆ ಜಾಗೆಯವರ ಹತ್ರ ನಾವೆಲ್ಲ ಮಾತಾಡಿದ್ದೇವೆ, ಬೇರೆ ಬೇರೆಯವ್ರ ಹತ್ರ ಇದೆ. ಆ 10 ಎಕರೆ ಜಾಗೆಯನ್ನು ಈಗ ಎಲ್ಲ ನಾವು ಅದನ್ನು ಸಮತಟ್ಟು ಮಾಡಿ ಅದಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಾಹನಗಳು ಬಂದು ಅಲ್ಲಿ ನಿಲುಗಡೆಯನ್ನು ಅದಕ್ಕಾಗಿ ಒಂದು ಟೀಮ್ ವ್ಯವಸ್ಥೆ ಮಾಡಿದ್ದೇವೆ. ಹಿಂದೆ ಬ್ರಹ್ಮಕಲಶದಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಟೀಮ್ ಮಾಡಿದ್ದೇವೆ. ಆ ಟೀಮಿನವರನ್ನೆಲ್ಲ ಈಗ ಇನ್ನೊಮ್ಮೆ ಕೂತ್ಕೊಳಿಸಿದ್ದೇವೆ. ಉದಾಹರಣೆಗೆ ಅನ್ನಛತ್ರದ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದೆ, ಪಾರ್ಕಿಂಗ್ ವ್ಯವಸ್ಥೆಗೆ ಒಂದು ಟೀಮು ಅವತ್ತಿದೆ ಉಂಟು. ಅವರನ್ನೇ ನಾವು ಈಗ ಪುನಃ ಮಾತಾಡಿದ್ದೇವೆ. ನಮ್ಮ ನಮ್ಮ ಶುಭ ಬೀಡಿ ಭುವನೇಶ್ವರವರಿದ್ದಾರೆ, ಹಾಗೆ ಕರಿಯಣ್ಣ, ನಮ್ಮ ಚಂದ್ರಶೇಖರ್ ಶೆಟ್ಟರು, ಅದೇ ರೀತಿ ಅವರೊಂದು ತಂಡ ಇದೆ. ಎಲ್ಲ ಬಸ್ನ ಚಾಲಕರು, ಮಾಲಕರು, ಅದೇ ರೀತಿ ಈ ಅಲ್ಲಿ ಸಿಬ್ಬಂದಿ ವರ್ಗ ಎಲ್ಲರೂ ಅದರಲ್ಲಿ ಸಕ್ರಿಯವಾಗಿದ್ದಾರೆ. ಅದರೊಟ್ಟಿಗೆ ನಮ್ಮ ಊರಿನ ಬೇರೆ ಬೇರೆ ಯುವಕ ಮಂಡಳಿಗಳಿದೆ, ಅವರೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಸೇರ್ತಾರೆ. ಹಾಗೆ ಅಚ್ಚುಕಟ್ಟಾಗಿ ಈ ಬ್ರಹ್ಮಕಲಶ, ಪೊಳಲಿ ಬ್ರಹ್ಮಕಲಶ ಅಂತ ಹೇಳಿದರೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿದೆ, ಇತಿಹಾಸ ನಿರ್ಮಾಣ ಆಗಿದೆ. ಬೇರೆ ಕಡೆ ನಾವು ಹೋದಾಗ ಪೊಳ್ಳಿಯ ಒಂದು ಬ್ರಹ್ಮಕಲಶ ಅಂತ ಹೇಳಿದ್ರೆ ನೆನಪು ಮಾಡ್ತಾಯಿದ್ರು. ಹಾಗೆ ಅದನ್ನು ಈ ಸತಿ ಸಹ ಆ ರೀತಿಯಲ್ಲೇ ಆಗಬೇಕು ಅಂತ ಹೇಳುವಂಥ ಇಚ್ಛೆ ನಮ್ಮಲ್ಲಿದೆ, ಮತ್ತು ದೇವರ ಇಚ್ಛೆ. ಆದರೆ ನಾವು ವ್ಯವಸ್ಥೆ ಮಾಡೋದು ಕರ್ತವ್ಯ ನಮ್ಮದು. ಹಾಗೆ ಎಲ್ಲ ಈಗ ಅದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಅದೇ ಊಟದ ವ್ಯವಸ್ಥೆ ಆಗಲಿ, ಹಾಗೆ ಬಳಸಲಿಕ್ಕೆ ಸಹ ಹಾಗೆ ಬಂದವರಿಗೆ ಬಳಸಲಿಕ್ಕೆ ಸಹ ಹಾಗೆ ದಿವಸಕ್ಕೊಂದು 2-3 ತಂಡವನ್ನು ಮಾಡಿದ್ದೇವೆ. ಬಂದಂತಹ ಒಂದು ಭಕ್ತರಿಗೆ 2 ಹೊತ್ತು ಊಟದ ವ್ಯವಸ್ಥೆ ಇದೆ, ಹಾಗೆ ಫಲಹಾರದ ವ್ಯವಸ್ಥೆ ಇದೆ. ಅದಕ್ಕೆಲ್ಲ ತಂಡವನ್ನು ಮಾಡ್ತಾಯಿದ್ದಾರೆ. ಅದು ನಮ್ಮ ಈ ಹಿಂದಿನ ಬ್ರಹ್ಮಕಲಶದಲ್ಲೂ ಹಾಗೆ ನಮ್ಮ ದೇವದಾಸ್ ಶೆಟ್ಟರು ಬಂಟ್ವಾಳದವರು ಅವರೇ ಜವಾಬ್ದಾರಿ ತಗೊಂಡದ್ದು. ಅವರೇ ಎಲ್ಲ ತಂಡವನ್ನು ಇದು ಯಾರಿಗೆಲ್ಲ ಎಷ್ಟೆಷ್ಟು ಟೈಮ್ಗೆ ಅಂತ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಈಗ ಸಹ ಅವರೇ ಅದರ ಬೆನ್ನೆಯಿಂದ ಇದ್ದಾರೆ. ಅತಿಥಿ ಸತ್ಕಾರವು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಸುಬ್ರಹ್ಮಣ್ಯ ಕಾರಂತರೆ, ಅತಿಥಿ ಸತ್ಕಾರಗಳನ್ನು ಯಾವ ರೀತಿಯಾಗಿದೆ? ಯಾಕೆಂದರೆ ಪ್ರತಿಯೊಬ್ಬ ಬಂದಂಥ ವ್ಯಕ್ತಿಗಳಿಗೆ ಅಥವಾ ಇಲ್ಲಿ ಕೊಟ್ಟಂತಹ ದಾನಿಗಳಿರ್ಬೋದು, ಅಮ್ಮನಿಗೆ ಕೊಟ್ಟಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ವ್ಯಕ್ತಿಗಳಿರ್ಬೋದು, ಆ ವ್ಯಕ್ತಿಗಳಿಗೆ ಅಥವಾ ಬರುವಂಥ ಎಲ್ಲ ರೀತಿಯಾಗಿರುವಂಥ ಭಕ್ತಾದಿಗಳಿಗೆ ಅತಿಥಿ ಸತ್ಕಾರ ಯಾವ ರೀತಿಯಾಗಿ ನಡೀತದೆ? ಅತಿಥಿ ಸತ್ಕಾರ ಬೆಳಿಗ್ಗೆ ಸಾಮಾನ್ಯ 7 ಗಂಟೆಯಿಂದ 11 ಗಂಟೆವರೆಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ 12 ಗಂಟೆಯ ನಂತರ ಊಟದ ವ್ಯವಸ್ಥೆ ಸಾಮಾನ್ಯ 3 ಗಂಟೆಯವರೆಗೆ ಇರ್ತದೆ. ಸಂಜೆ 4 ಗಂಟೆಗೆ ಪುನಃ ಫಲಹಾರದ ವ್ಯವಸ್ಥೆ ಇದೆ. ಆ ನಂತರ 7 ಗಂಟೆಯಿಂದ ರಾತ್ರಿ ಕೊನೆ ಆಗುವಲ್ಲಿವರೆಗೆ ಕೂಡ ಊಟದ ವ್ಯವಸ್ಥೆ ಇದೆ. ಸಾಮಾನ್ಯ ನಮಗೆ 1 ತಾರೀಕಿಂದ ನಾವು 4 ತಾರೀಕುವರೆಗೆ 5,000 ಜನ ಮಧ್ಯಾಹ್ನಕ್ಕೆ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ 5ನೇ ತಾರೀಕು ಶತಚಂಡಿಕಾ ಯಾಗದ ದಿವಸ ಸಾಮಾನ್ಯ 25,000ಕ್ಕಿಂತ ಮಿಕ್ಕಿ ಜನರ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಹಾಗೆ ಮರುದಿವಸ ದೊಡ್ಡರಂಗ ಪೂಜೆ ಇದೆ. ಆ ದಿವಸ ಕೂಡ ನಾವು 25,000ರಿಂದ 30,000 ಜನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದಕ್ಕಿಂತ ಹೆಚ್ಚು ಬಂದರೂ ಕೂಡ ಯಾವುದೇ ಇಲ್ಲಿ ಲೋಪ ಇಲ್ಲದೆ ಮಾಡುವಂಥ ಸುಸಜ್ಜಿತವಾದ ನಮ್ಮ ಬ್ರಹ್ಮಕಲಶದ ತಂಡಗಳೇ ಸಕ್ರಿಯವಾಗಿ ಕೆಲಸಕ್ಕೆ ಎಲ್ಲ ಇದ್ದಾರೆ. ಈಗ ಒಟ್ಟಾರೆ ಈ ಒಂದು 5 ದಿವಸ ಮತ್ತು ಒಂದು 6 ದಿವಸಗಳ ಕಾಲವಾಗಿ ಎಷ್ಟು ಭಕ್ತಾದಿಗಳು ಬರುವುದು ಅಂತೇಳಿ ನಿರೀಕ್ಷೆ ಇದೆ? 5 ಮತ್ತು 6 ತಾರೀಕಿನ ದಿವಸ 50,000, 2 ದಿವಸದಲ್ಲಿ 50,000ದಿಂದ 75,000 ಜನ ಬರುವ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕಿಂತ ಹೆಚ್ಚು ಬಂದರೂ ನಮ್ಮಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ಎಲ್ಲ ರೆಡಿ ಮಾಡಿಕೊಂಡಿದ್ದೇವೆ. ನಾವು ಯುವಕರ ಒಗ್ಗಟ್ಟು ಯಾವ ರೀತಿಯಾಗಿ ಮಾಡಿಕೊಂಡಿದ್ದೀವಿ? ಇಲ್ಲಿ ಯುವಕರ ಒಗ್ಗಟ್ಟಿಗಾಗಿ ನಾವು ಈಗಾಗಲೇ 3ರಿಂದ 4 ಸಭೆಗಳನ್ನು ಇಲ್ಲಿ ಸರ್ವಮಂಗಲ ಹಾಲಲ್ಲಿ ನಡೆಸಿದ್ದೇವೆ. ಎಲ್ಲ ನಮ್ಮ ವಿವಿಧ ಸಂಘಟನೆಗಳು, ಭಜನಾ ತಂಡಗಳು ಎಲ್ಲವರು ಸಕ್ರಿಯವಾಗಿ ಪಾಲ್ಗೊಂಡು ಅವರವರ ಕೆಲಸಗಳಿಗೆ ಅವರು ರೆಡಿಯಾಗಿದ್ದಾರೆ. ಯಾಕೆ ಹೇಳಿದರೆ ಯಾರಿಗೂ ಕೂಡ ಇಲ್ಲಿ ಕೆಲಸದಲ್ಲಿ ಏನೂ ಸಮಸ್ಯೆ ಇಲ್ಲ. ಬ್ರಹ್ಮಕಲಶದಲ್ಲಿ ಅಚ್ಚುಕಟ್ಟಾಗಿ ಮಾಡಿರೋದ್ರಿಂದ ಆ ತಂಡಗಳೇ ನಮ್ಮಲ್ಲಿ ಇದರಲ್ಲಿ ಕೂಡ ಭಾಗವಹಿಸೋದ್ರಿಂದ ಉತ್ತಮ ರೀತಿಯಲ್ಲಿ ಕೆಲಸಗಳೆಲ್ಲ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ರೀತಿಯ ಬರುವಂತಹ ಭಕ್ತಾದಿಗಳಿಗೆ ನಿಮ್ಮ ಮೂಲಕವಾಗಿ ಒಂದು ಕರೆಯೋಲೆ. ಅದೇ ಇದೊಂದು ನಮಗೆ ವಿಶೇಷವಾದಂಥ ಒಂದು ದಿನ. ಯಾಕೆಂತ ಹೇಳಿದ್ರೆ 2019ರಲ್ಲಿ ಬ್ರಹ್ಮಕಲಶವೇ ಇಲ್ಲಿ ಒಂದು ವಿಶೇಷವಾಗಿದೆ. ಅದೇ ರೀತಿ ಆ ಬ್ರಹ್ಮಕಲಶದ ಪೂರ್ವಭಾವಿಗೆ ಪ್ರಶ್ನೆ ಇಡುವಾಗ ಶತಚಂಡಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅದು ಏನೋ ಒಂದು ಕಾರಣದಿಂದ ಆಗಲಿಲ್ಲ. ಇವತ್ತಿನ ದಿವಸ ಕೂಡಿ ಬಂದಿದೆ. ಇದು ನಮ್ಮ ಯೋಗ, ನಮ್ಮ ಈ 1000 ಸೀಮೆಯ ಭಕ್ತರ ಯೋಗ. ಇದರಲ್ಲಿ ಎಲ್ಲರೂ 1000 ಸೀಮೆಯ ಭಕ್ತರು ಪ್ರತಿಯೊಬ್ಬರು ತಮ್ಮ ಮನೆಯ ಒಂದು ಕಾರ್ಯಕ್ರಮ ಅಂತೇಳಿ ಬರಬೇಕು. ಅದರೊಂದಿಗೆ ಬೇರೆ ಊರಿನವರು ಸಹ, ನಮ್ಮ ದೇಶ ವಿದೇಶದಿಂದ ಸಹ ಬರುವಂಥ ನಿರೀಕ್ಷೆ ಇದೆ. ಎಲ್ಲರೂ ಬರಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಪೊಳಲಲ್ಲಿ ನಮಗೆ ನಮ್ಮ ಒಂದು ಶೀನಪ್ಪ ಹೆಗಡರ ಒಂದು ಪುಸ್ತಕದಲ್ಲಿ ಉಲ್ಲೇಖ ಇದೆ ಅಂತೆ, 1906ರಲ್ಲಿ ಆಗಿದೆ ಅಂತೇಳಿ ಉಲ್ಲೇಖ ಇದೆ ಅಂತೆ. ಆದರೆ ಈಗದ ಮಟ್ಟಿಗೆ ನಮಗೆ ಇದು ಶತಚಂಡಿಕೆ ಆಗ ನಮ್ಮ ಪೊಳಲಲ್ಲಿ ಅದು ಪ್ರಥಮ.
ಹಾಗಿರುವಾಗ ಇದನ್ನು ಯಶಸ್ವಿಯಾಗಿಗೊಳಿಸಲಿಕ್ಕೆ ನಾವೆಲ್ಲರೂ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಹೇಗೆ ಕೆಲಸ ಮಾಡ್ತಾರೆ, ನಮ್ಮದು ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾತ್ರ ಸೀಮಿತ ಅಲ್ಲ, ನಮಗೆ ಎಲ್ರಿಗೂ ಇದರಲ್ಲಿ ಕೆಲಸ ಮಾಡಬೇಕು, ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು. ಎಲ್ಲಿ ಲೋಪ ದೋಷ ಕಾಣ್ತದೆ ನಾವೆಲ್ಲರೂ ಅದನ್ನು ಟೀಕೆ ಮಾಡೋದಲ್ಲ, ನಾವು ಸೇರಿ ಅದನ್ನು ಸರಿ ಮಾಡಲಿಕ್ಕೆ ನೋಡಬೇಕು. ಇದು ದೇವತಾ ಕಾರ್ಯಕ ಆದ್ದರಿಂದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಭಾ ಕಾರ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಡಲಿಲ್ಲ ನಮ್ಮ ಆಡಳಿತ ಮಂಡಳಿಯವರು. ಯಾಕಂತ ಹೇಳಿದರೆ ಇದರಲ್ಲಿ ಮುಖ್ಯವಾಗಿ ದೇವತಾ ಕಾರ್ಯ ಸುಸಂಗವಾಗಿ ನಡೆಯಬೇಕು. ಆ ದೃಷ್ಟಿಯಲ್ಲಿ ಕೇವಲ ಒಂದು ದಿವಸ ಅಂದರೆ 5 ತಾರೀಕಿನಂದು ಶತಚಂಡಿಕಾ ಯಾಗ ಮುಗಿದ ನಂತರ ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಖ್ಯಾತ ಗಾಯಕ ಅಜಯ್ ವಾರ್ಯನ್ ಇವರ ಭಕ್ತಿ ರಸಮಂಜರಿ ಇದೆ. ಅದೇ ರೀತಿ ಅದರ ನಂತರ 9:30 ಗಂಟೆ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ನಾಟಕ ತಂಡ ಕಿಶೋರ್ ಡಿ ಶೆಟ್ಟಿಯವರ ತಂಡದವರಿಂದ ಗರುಡ ಪಂಚಮಿ ಅಂತ ಹೇಳುವಂಥ ಒಂದು ನಾಟಕವೂ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಭಗವದ್ಭಕ್ತರು, ಕಲಾಭಿಮಾನಿಗಳು ಎಲ್ಲರೂ ಬಂದು ಉತ್ತಮ ರೀತಿಯಲ್ಲಿ ಸಹಕರಿಸಬೇಕು ಅಂತ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಊರ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಆಹಾರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಿದಂತಹ ವ್ಯಕ್ತಿ ಚಂದ್ರಹಾಸ ರಂಗೋಲಿ. ಭಾಳ ಸಂತೋಷವಾಗ್ತಿರುವಂಥ, ಯಾಕಂದರೆ ಚಂದ್ರಹಾಸರು ಅಂತ ಹೇಳಿದರೆ ಅದೆಷ್ಟೋ ರೀತಿಯಾಗಿರುವಂಥ ಆಹಾರ ವ್ಯವಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸುಸಜ್ಜಿತವಾಗಿ ನಡೆಸಿಕೊಂಡಂತಹ ವ್ಯಕ್ತಿಯಾಗಿರುವವರು. ಅದೇ ರೀತಿಯಾಗಿ ರಂಗೋಲಿಯ ಕ್ಯಾಟ್ರಿನ್ಗಳಲ್ಲಿಯೂ ಕೂಡ ಒಂದೊಳ್ಳೆ ರೀತಿಯಾಗಿ ಆಹಾರ ತಯಾರು ಮಾಡಿ ಪ್ರತಿಯೊಬ್ಬರಿಗೆ ಒಂದು ಒಳ್ಳೆ ರೀತಿಯಾಗಿ ಸರ್ವ್ ಮಾಡುವಂಥ ಒಂದು ಚಾಕಚಕ್ಯತೆ ಹೊಂದಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗೆ ಅಮ್ಮನ ಅನುಗ್ರಹದ ಮೂಲಕವಾಗಿ ನಿಮಗೆ ಆಹಾರ ವ್ಯವಸ್ಥೆ ಸಿಕ್ಕಿದೆ. ನಮಸ್ಕಾರ. ಆಹಾರದ ವ್ಯವಸ್ಥೆ ಪ್ರಥಮವಾಗಿ ನೋಡಬೇಕು, ಮತ್ತು ಅನ್ನ ಸಂತರ್ಪಣೆ ಗಮನಿಸಬೇಕು. ಯಾವೆಲ್ಲ ರೀತಿಯಾಗಿ ಆಹಾರ ವ್ಯವಸ್ಥೆಗಳು ನಡೀತಾ ಹೋಗ್ತದೆ, ಎಷ್ಟು ಆಹಾರ ವ್ಯವಸ್ಥೆಗೋಸ್ಕರವಾಗಿ ಒಲೆಯನ್ನು ರೆಡಿಯಾಗಿದೆ? ಕಳೆದ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವು ಎಷ್ಟು ಜನ ಆಗ್ತದೆ ಅಂತ ಅನ್ನೋದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಭಕ್ತಾಭಿಮಾನಿಗಳು ಬರುವಂಥದ್ದು ಜಾಸ್ತಿ ಆಯಿತು. ಬಂದ ಭಕ್ತಾಭಿಮಾನಿಗಳಿಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದಾಗೆ ಆ ದಿವಸಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಲವೂ ಕೂಡ ನಾಡದ್ದು ನಡೆಯುವಂಥ ಶತಚಂಡಿಕಾ ಯಾಗ ಆಗಿರಲಿ ಅಥವಾ ದೊಡ್ಡ ರಂಗ ಪೂಜೆ ಆಗಿರ್ಬೋದು, ನಾವೊಂದು ಅಂದಾಜು ಇಟ್ಟುಕೊಂಡಿದ್ದೇವೆ. 25,000ಕ್ಕಿಂತಲೂ ಹೆಚ್ಚು ಜನ ಭಕ್ತಾದಿಗಳು ಕ್ಷೇತ್ರಕ್ಕೆ ಖಂಡಿತ ಆ ಸಂದರ್ಭದಲ್ಲಿ ಬರುತ್ತಾರೆ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗಿನ ಉಪಹಾರದಿಂದ ಹಿಡಿದು ಮಧ್ಯಾಹ್ನದ ಅನ್ನ ಸಂತರ್ಪಣೆ, ಸಂಜೆಯ ಒಂದು ಸಣ್ಣ ಮಟ್ಟಿನ ಫಲಹಾರ, ಹಾಗೆ ರಾತ್ರಿಯ ಅನ್ನ ಸಂತರ್ಪಣೆ, ಇದನ್ನು ಯಾವುದೇ ತೊಂದರೆ ಇಲ್ಲದೆ ಮಾಡುವಂಥ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದೇವೆ. ಇಲ್ಲಿ ಗಮನಿಸುವಂಥದ್ದು ನಾವು ಗಮನಿಸ್ಬೋದು ವೀಕ್ಷಕರೇ, ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಲೆಗಳೆಲ್ಲರೂ ರೆಡಿಯಾಗಿದೆ. ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಸಮಯದಲ್ಲಿಯೂ ಕೂಡ ಯಾವುದೇ ಒಂದು ವಸ್ತು ಖಾಲಿಯಾಗಿದೆ ಅಂತ ಹೇಳಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳಿದೆ. ಎಷ್ಟು ಒಲೆಗಳಿದೆ ಚಂದ್ರಹಾಸರೇ? ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ 60 ಇಂತಹ ಒಲೆಗಳನ್ನು ನಾವು ತಯಾರು ಮಾಡಿದ್ದೆವು. ಈ ಸಲ 23 ಒಲೆಗಳನ್ನು ಈಗ ತಯಾರು ಮಾಡಿದ್ದೇವೆ. ಅದರಲ್ಲಿ ಅನ್ನ ಮಾಡುವಂಥದ್ದು 5, ಉಳಿದ ಸಾಂಬಾರು ಪದಾರ್ಥಗಳಿಗೆ ಬಾಕಿ ಉಳಿದ ಒಲೆಗಳನ್ನು ತಯಾರು ಮಾಡಿದ್ದೇವೆ. ಬಹಳ ಸುಸಜ್ಜಿತವಾಗಿ, ಅದು ದಿನ ಕಡಿಮೆ ಇರ್ಬೋದು, ಆದರೂ ಅದನ್ನು ವ್ಯವಸ್ಥಿತವಾಗಿ ತಯಾರು ಮಾಡಿದ್ದೇವೆ. ಯಾವುದೇ ಒಂದು ಶುಚಿತ್ವಕ್ಕೆ ತೊಂದರೆ ಆಗದಾಗೆ, ಧಕ್ಕೆ ಆಗದ ಹಾಗೆ ಇದನ್ನು ನಾವು ತಯಾರು ಮಾಡಿದ್ದೇವೆ. ಅದೇ ರೀತಿಯಾಗಿ ಬರುವಂಥ ಎಲ್ಲ ರೀತಿಯ ಭಕ್ತಾದಿಗಳಿಗೆ ನೀವಾಗಲೇ ಹೇಳ್ತಾ ಹೋದರೆ 4 ಹೊತ್ತಿನಲ್ಲಿ ಬಗೆ ಬಗೆಯ ರೀತಿಯಾಗಿರುವಂಥ ಆಹಾರಗಳನ್ನು ನೀಡುವ ಮೂಲಕವಾಗಿ ಅವರಿಗೂ ಖುಷಿ ಬಣಿಸುವಂಥ ಒಂದು ಕಾರ್ಯಕ್ರಮ ಇದೆ. ಆ ಒಂದು ಅನ್ನ ಸಂತರ್ಪಣೆಯ ಸಮಯದಲ್ಲಿ ಯಾವ ರೀತಿಯಾಗಿರುವಂಥ ಹಂತಗಳಿದೆ, ಯಾವ ರೀತಿಯ ವ್ಯವಸ್ಥೆಗಳಿದೆ, ಅದರೊಂದಿಗೆ ಎಲ್ಲಿ ನಡೀತದೆ? ಈಗ ನಮ್ಮ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕ ಅವ್ರದ್ದು ಒಂದು ಮೊದಲ ಹೇಳಿಕೆ ಏನೆಂದರೆ, ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಯಾವ ರೀತಿಯ ಅಡುಗೆಯ ವ್ಯವಸ್ಥೆ ಆಗಿದೆ, ಯಾವ ರೀತಿಯ ಸಿಹಿ ತಿಂಡಿಗಳು ಪದಾರ್ಥಗಳು ಇದ್ದವು, ಅದೇ ರೀತಿ ಅಲ್ಲಿ ಒಂದು ಇಷ್ಟೇ ಕ್ವಾಂಟಿಟಿ ಅಂತ ಇತ್ತು. ಒಂದು 10 ಬಗೆ, 12 ಬಗೆ, 13 ಬಗೆ, ಅದರಲ್ಲಿ ಯಾವುದು ಕಡಿಮೆ ಆಗಬಾರ್ದು. ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಹೆಚ್ಚಿನ ಒಂದು ಅಡುಗೆಗಳನ್ನು ಪದಾರ್ಥಗಳನ್ನು ತಯಾರು ಮಾಡಬೇಕು. ಬರುವ ಭಕ್ತಾದಿಗಳಿಗೆ ಅದು ಯಾವುದರಲ್ಲಿ ಕೊರತೆ ಆಗಬಾರ್ದು ಅಂತ ಅವರು ತಿಳಿಸಿದ್ದಾರೆ. ಹಾಗೆಯೇ ನಾವು ಈಗ ಒಂದು ಊಟದ ವ್ಯವಸ್ಥೆಗೆ, ಇದು ತಾವು ನೋಡ್ತಾ ಇದ್ದೀರಿ, ಇಡೀ ಒಂದು ಚಪ್ಪರವನ್ನು ಅಡುಗೆ ತಯಾರು ಮಾಡುವುದಕ್ಕೆ ತಯಾರು ಮಾಡಿದ್ದೇವೆ. ಇದರ ನಮ್ಮ ಮುಂಭಾಗದಲ್ಲಿ ಚೆಂಡಿನ ಗದ್ದೆಯಲ್ಲಿ 120
ಮತ್ತು 100 ಅಡಿ ಅಗಲದ ಜರ್ಮನ್ ಟೆಂಟನ್ನು ಹಾಕ್ತಾ ಇದ್ದೇವೆ. ಇದರಲ್ಲಿ ನಾವು ಒಂದೇ ಸಂದರ್ಭದಲ್ಲಿ 2000ಕ್ಕಿಂತ ಮಿಕ್ಕಿ ಭಕ್ತಾದಿಗಳು ಟೇಬಲ್ನಲ್ಲಿ ಕುಳಿತು ಪಂಕ್ತಿಯಲ್ಲಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಉಳಿದವರಿಗೆ ನಾವು ಬಫೆ ಸಿಸ್ಟಮ್ನಲ್ಲಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಅನ್ನ ಸಂತರ್ಪಣೆ ಆಗುವಂತಹ ಸಂದರ್ಭಗಳಲ್ಲಿ ಭಕ್ತಾಭಿಮಾನಿಗಳಿಗೊಂದು ಸೂಚನೆ ಕೊಡಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ಆಹಾರಗಳು ಪೋಲಾಗಬಾರ್ದು. ಅದೇ ರೀತಿಯಾಗಿ ಆಹಾರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ನಿಮ್ಮ ಮೂಲಕವಾಗಿ ತಿಳಿಸುವಂಥ ಸೂಚನೆ. ಖಂಡಿತವಾಗಿಯೂ ಆಹಾರ ಹಾಳಾಗದಾಗಿ ನೋಡುವಂಥದ್ದು ನಮ್ಮದು ಮತ್ತು ಭಕ್ತಾದಿಗಳದ್ದು ಎಲ್ಲರದ್ದು ಅದು ಕರ್ತವ್ಯ. ದೇಶದ ಅದು ಒಂದು ಹಿತದೃಷ್ಟಿಯಿಂದ ಎಲ್ಲೂ ಆಹಾರ ಪೋಲಾಗದೇ ಇರುವಂತೆ ನಾವೆಲ್ಲರೂ ಅದಕ್ಕೆ ಪ್ರಯತ್ನವನ್ನು ಪಡಬೇಕು, ಪ್ರಯತ್ನ ಪಡ್ತಾ ಇದ್ದೇವೆ ಕೂಡ. ನಾಡಿದ್ದು ನಡೆಯುವಂತಹ ಒಂದು ಎಲೆಯಲ್ಲಿ ಅನ್ನವನ್ನು ಬಡಿಸುವ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರಿಗೆ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ, ಎಷ್ಟು ಬೇಕು ಅಷ್ಟೇ ಹಾಕಿ, ಮತ್ತು ಇನ್ನೊಂದು ಸಲ ಅವರು ಕೇಳಿ ಪಡೆದುಕೊಳ್ಳಲಿ. ಹಾಗೆ ಬಫೆ ಸಿಸ್ಟಮ್ನಲ್ಲೂ ಕೂಡ ಅವರ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ತಮಗೆ ಎಷ್ಟು ಬೇಕು ಮೊದಲ ಸಲ ಅಷ್ಟನ್ನೇ ತಗೊಂಡು ಅಗತ್ಯ ಬಿದ್ದಲ್ಲಿ ಮತ್ತೆ ನೀಡುವಂಥ ವ್ಯವಸ್ಥೆ ನಮ್ಮ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲೂ ವ್ಯವಸ್ಥೆಯಲ್ಲಿ ತೊಂದರೆ ಆಗದ ಹಾಗೆ, ನಾವು ಮಾಡಿದಂಥ ಆಹಾರ ಪೋಲಾಗದ ಹಾಗೆ ಭಕ್ತಾದಿಗಳು ಅದನ್ನು ಸ್ವೀಕಾರ ಮಾಡಬೇಕೆನ್ನುವುದು ನಮ್ಮೆಲ್ಲರ ಒಂದು ಆಶೆ ಕೂಡ. ಕಳೆದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ಇದನ್ನು ಕಟ್ಟುನಿಟ್ಟಿನಲ್ಲಿ ನಾವು ಪಾಲಿಸಿದ್ದೇವೆ. ಎಲ್ಲ ಕಡೆ ಅದಕ್ಕೆ ಬೇಕಾದ ಬೋರ್ಡ್ಗಳನ್ನು ಹಾಕಿ ಆ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಶುಚಿತ್ವವನ್ನು ನೋಡಿಕೊಂಡಂತಹ ನಮ್ಮ ಮರೋಳಿಯ ಒಂದು ತಂಡ ನಮಗೆ ತಿಳಿಸಿದ್ದು ಇದೆ. ಈ ಸಲದಷ್ಟು ಬೇರೆ ಎಲ್ಲೂ ಆಗುವಷ್ಟು ವೇಸ್ಟೇಜ್ ಈ ಪೊಳಲಿಯ ಬ್ರಹ್ಮಕಲಶ ಸಂದರ್ಭದಲ್ಲಿ ಆಹಾರದಲ್ಲಿ ಆಗಿಲ್ಲ ಅನ್ನೋದು. ಖಂಡಿತ ಈ ಸಲನೂ ಅದೇ ರೀತಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತರಕಾರಿ ಕಟ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು, ಪಾತ್ರ ತೊಳೆಯುವಂತಿರ್ಬೋದು ಅಥವಾ ಅಲ್ಲಿ ತಿನ್ನಂತಹ ಸಮಯದಲ್ಲಿ ಇರ್ಬೋದು, ಅಲ್ಲಿ ಕ್ಲೀನಿಂಗ್ ಆಗಬೇಕು. ಇದಕ್ಕೂ ಕೂಡ ಯಾವ ರೀತಿಯಾಗಿ ಸ್ವಯಂ ಸೇವಕರು ಪಾಲ್ಗೊಳ್ಳಿ. ಕಲಶೋತ್ಸವದ ಸಂದರ್ಭದಲ್ಲಿ ಸುಮಾರು 3000ಕ್ಕಿಂತ ಹೆಚ್ಚಿನ ಸ್ವಯಂ ಸೇವಕರು ನಮ್ಮ ಈ ಬ್ರಹ್ಮಕಲಶೋತ್ಸವದ ಮೊದಲೇ ನಾವು ಇಲ್ಲಿ ಬಂದು ತಾಯಿಯ ಸೇವೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. ಅದು ಬಹಳ ಹುರುಪಿನಿಂದ ಒಂದು ದಿವಸ ಅಲ್ಲ, ನಿರಂತರವಾಗಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಆ ಎಲ್ಲ ತಂಡಗಳು ಬಂದು ಇಲ್ಲಿ ಕೆಲಸಗಳನ್ನು ಮಾಡಿದೆ. ಈ ಸಲನೂ ಕೂಡ ನಮ್ಮ ದೇವದಾಸ್ ಶೆಟ್ಟಿಯವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ, ಬಂಟ್ವಾಳದವರು. ಈ ಸಲನೂ ಸುಮಾರು 100ಕ್ಕಿಂತಲೂ ಹೆಚ್ಚಿನ ತಂಡದವರು ಈಗವಾಗಲೇ ಹೆಸರನ್ನು ನೋಂದಾಯಿಸಿದ್ದಾರೆ. ನಾವು ಅವರಿಗೆ ಬೇರೆ ಬೇರೆ ಸಮಯವನ್ನು ಕೊಟ್ಟಿದ್ದೇವೆ. ನೀವು ಇಂಥ ಸಮಯದಲ್ಲಿ ನೀವು ಉಪಹಾರದ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು, ಇಂತಹ ಸಮಯದಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ರಾತ್ರಿ ಕೂಡ ನಮ್ಮ ಅಡುಗೆಯ ಭಟ್ರವರಿಗೆ ಬೇರೆ ಬೇರೆ ತರಕಾರಿಗಳನ್ನು ಕೊಯ್ಯುವುದ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಗ್ರ್ಯಾಂಡ್ ಮಾಡುವ ಸಂದರ್ಭದಲ್ಲಿ ಇರ್ಬೋದು, ಅಥವಾ ತೊಳೆಯುವ ಸಂದರ್ಭದಲ್ಲಿ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮಲ್ಲಿ ಬಂದು ಕೆಲಸ ಮಾಡುವಂಥ ಸ್ವಯಂ ಸೇವಕರು ನಮ್ಮಲ್ಲಿದ್ದಾರೆ, ಒಳಲಿಯ ಭಕ್ತರಿದ್ದಾರೆ. ಆದ್ದರಿಂದ ಅದಕ್ಕೆ ಯಾವುದೂ ರೀತಿಯ ತೊಂದರೆ ಆಗುವುದಿಲ್ಲ. ಸಾವಿರ ಸೀಮೆಯ ಒಡತಿ, ಹಾಗಾಗಿ ಸಾವಿರ ಸೀಮೆಯ ಒಡತಿಯ ಮಕ್ಕಳು ಅದೆಷ್ಟೋ ಜನ ಇರುವಂಥದ್ದು. ಹಾಗಾಗಿ ಇಲ್ಲಿ ಬಂದು ಸೇವೆ ಮಾಡುವಂತಹ ಭಾಗ್ಯ ನಮಗೊಮ್ಮೆ ಸಿಗ್ತದಲ್ಲ ಅಂತ ಹೇಳುವಂತಹ ಮನೋಭಾವದಿಂದ ನೋಡ್ತಾ ಹೋಗ್ಬೋದು. 100ಕ್ಕೂ ಹೆಚ್ಚು ತಂಡಗಳು ಬರೋ ಮೂಲಕವಾಗಿ ಸ್ವಯಂ ಸೇವಕರ ಅದೆಷ್ಟೋ ಸಾವಿರ ಸ್ವಯಂ ಸೇವಕರು ಬರೋ ಮೂಲಕವಾಗಿ ತಾ ಮುಂದೆ ಅಂತ ಹೇಳೋ ಮೂಲಕವಾಗಿ ಸೇವಾ ಕಾರ್ಯ ಮಾಡುವುದಕ್ಕೆ ನಿರತರಾಗಿರುವುದನ್ನು ಗಮನಿಸ್ಬೋದು. ಬ್ರಹ್ಮಕಲಶೋತ್ಸವದಲ್ಲಿ ತರಕಾರಿ ಕಟ್ ಮಾಡಲಿಕ್ಕೆ ಲೈನ್ ನಿಂತಿರುವಂಥದ್ದು ನಾವು ಅದು ಭಾಳ ವಿಶೇಷವಾಗಿ, ಯಾಕಂದರೆ ಎಲ್ಲ ಕಡೆಯಲ್ಲಿ ಹೇಳುವಾಗಲೂ ಹೇಳ್ತಾ ಹೋಗ್ತಾರೆ, ತರಕಾರಿ ಕಟ್ ಮಾಡಲಿಕ್ಕೆ ಲೈನ್ ನಿಲ್ಲೋದು ಕಮ್ಮಿ, ಬಳಸಲಿಕ್ಕೆ ಅಥವಾ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ನಿಲ್ತಾರೆ. ಆದರೆ ತರಕಾರಿ ಕಟ್ ಮಾಡಲಿಕ್ಕೆ ಕೂಡ ಒಬ್ಬರು ಎದ್ರೆ ಸಾಕು ಮತ್ತೊಬ್ಬರು ಕೂತ್ಕೊಳ್ಳುವಂತಹ ಅಷ್ಟೊಂದು ಒಳ್ಳೆ ರೀತಿಯಾಗಿ ಭಕ್ತಿಪೂರ್ವಕವಾದಂಥ ಸೇವೆ ಮಾಡುವಂತಹ ಒಂದು ಪ್ರದೇಶ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ. ಹಾಗಾಗಿ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದ ಅನ್ನದ ವ್ಯವಸ್ಥೆ, ಅನ್ನ ಸಂತರ್ಪಣೆಯ ವ್ಯವಸ್ಥೆ, ಆಹಾರ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡಿದ್ದಕ್ಕಾಗಿ ನಮಸ್ಕಾರಗಳು, ವಂದನೆಗಳು.